ಮೈದಾ ಮತ್ತು ಗೋಧಿ ಎರಡು ಈಕ್ವಲ್ ರೇಷಿಯಲ್ಲಿ ತೊಗೊಂಡು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ, ಕಲಸಿ ಈ ಥರ ಪ್ಯಾಟ್ ಮಾಡ್ಕೊಂಡು ಸ್ವಲ್ಪ ದಪ್ಪಗೆ ಪ್ರಿಕ್ ಮಾಡಿಕೊಂಡು, ಸೊ ನಿಮ್ಗೆ ಇಷ್ಟ ಆಗಿರೋ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡು, ಸೊ ತರಕಾರಿನ ಆ್ಯಡ್ ಮಾಡೋಕ್ಕೆ ಮುಂಚೆ ರೆಡ್ ಸಾಸ್ ಆ್ಯಡ್ ಮಾಡಬೇಕಾಗುತ್ತೆ ಫಸ್ಟ್ ಸ್ಟೆಪ್, ಆಮೇಲೆ ಚೀಸು ಸೆಕೆಂಡ್ ಸ್ಟೆಪ್ ಹಾಕಿ, ಕ್ಯಾಪ್ಸಿಕಮ್ ಉದ್ದುದಕ್ಕೆ ಇಲ್ಲ ಸಣ್ಣ ಸ್ಕ್ವೇರಾಗೂ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು, ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ, ಕಾರ್ನ್ ಬೇಯಿಸಿಟ್ಕೊಂಡಿರೋ ಕಾರ್ನು ತಿರ್ಗಾ ಚೀಸನ್ನು ಹಾಕಿ, ಮೊಸರೆಲ್ಲ ಚೀಸ್ ಇದು ಗ್ರೇಟಾಗಿ ಬಂದಿರುತ್ತೆ ಪ್ಯಾಕೆಟಲ್ಲಿ. ಸೊ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಒಂದು 15 ಮಿನಿಟ್ಸ್ ಬೇಕ್ ಮಾಡಿದ್ರೆ ಪಿಜ್ಜಾ ಯಮ್ಮಿಯಾಗಿ ಮನೇಲಿ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಆ್ಯಂಡ್ ಮಕ್ಕಳು ಯಾವಾಗಲೂ ಕೇಳ್ತಾ ಇರ್ತಾರೆ, ಅವನಿಗಂತೂ ರೈಸ್ಗಿಂತ ಈ ಥರ ಬೇಕ್ಡ್ ಐಟಮ್ಸ್ ಆಗಲಿ ಮತ್ತು ಇದೇ ತುಂಬ ಇಷ್ಟ ಆಗುತ್ತೆ ತಿಂಡಿಗಳು ತಿನ್ನೋದಕ್ಕೆ. ಸೊ ಈವ್ನಿಂಗ್ ಸ್ನ್ಯಾಕಿಗೆ ಅಂತ ಇದನ್ನು ಮಾಡಿಕೊಟ್ಟಿದ್ವಿ. ಸೊ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದೀವಿ ಈಗ ಪಿಜ್ಜಾನ ತಿಂದ್ಕೊಂಡು. ಅದರಲ್ಲೂ ಫುಲ್ಲು ಚೀಸಿಯಾಗಿ ಬಂದಿತ್ತು ನೋಡಿ, ಫುಲ್ಲು ಚೀಸಿಯಾಗಿತ್ತು ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ಯು ಕ್ಯಾನ್ ಆಲ್ಸೋ ಟ್ರೈ ದಿಸ್ ವಿತ್ ದ ಸೇಮ್ ಬೇಸ್. ಅದರಲ್ಲೂ ವೀಟ್ ಇರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ವಿತ್ ಲಾಟ್ ಆಫ್ ವೆಜಿಟೇಬಲ್.